ಬಸವಣ್ಣನವರ ವಚನ. ಸಾರಹ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಗ ಬೇಡವಯ್ಯ. ಆವ ಹಾವಾದಡೇನು ವಿಷ ಒಂದೇ, ಅಂತಹವರ ಸಂಗ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಗವೋ, ಸಿಂಗಿ ಕಾಳ ಕೂಟ ವಿಷವೋ ಕೂಡಲ ಸಂಗಯ್ಯ ಅಂತ ಬಸವಣ್ಣನವರು ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ನಾವು ಸಜ್ಜನರ, ಒಳ್ಳೆ ಜನರ ಸಂಘವನ್ನು ಮಾಡಬಹುದು, ಆದರೆ ನಮಗೆ ಗೊತ್ತಿಲ್ಲದಂತಹ ದುಶ್ಚಟ ಇರುವಂತಹ ದುರ್ಜನರ ಸಂಘ ನಮಗೆ ಖಂಡಿತವಾಗಿ ಬೇಡವಯ್ಯ ಅಂತ ಹೇಳ್ತಾರೆ ಬಸವಣ್ಣ ಅವರು. ಯಾವ ಹಾವಾದ್ರೇನು ಅದರಲ್ಲಿರುವಂತಹ ಕೆಟ್ಟ ಆ ವಿಷ ಅನ್ನೋದು ಒಂದೇ. ಅಂತಹವರ ಸಂಘ ನಮಗೆ ಬೇಡ. ಅಂತರಂಗ ಶುದ್ಧವಿಲ್ಲದವರ ಸಂಘ, ನಮ್ಮ ಹಾರ್ಟ್ ಅನ್ನೋದು ಶುದ್ಧವಾಗಿರಬೇಕು ಮಾಸ್ಟರ್ಸ್. ಅಂತರಂಗದಲ್ಲಿ ಶುದ್ಧತೆ ಅನ್ನೋದು ಇಲ್ಲ ಅನ್ನೋವಂಥವ್ರ ಸಂಘ ಯಾವ ರೀತಿ ಇರುತ್ತೆ ಅಂದರೆ, ಸಿಂಗಿ ಕಾಳಕೂಟ ವಿಷವೋ ಅಂತ ಹೇಳ್ತಾರೆ. ಕಾಳಕೂಟ ವಿಷದಂತೆ ಅಂತಹವರ ಸಂಘ ಇರುತ್ತೆ. ನೀವು ಎಷ್ಟೇ ಒಳ್ಳೇದು ಮಾಡಿ, ಅವ್ರಿಗೆಷ್ಟೇ ಒಳ್ಳೆಯದನ್ನು ಬಯಸಿ, ಅವರನ್ನು ಎಷ್ಟೇ ಸರಿದಾರಿಗೆ ತರೋಕೆ ನೋಡಿ, ಅವರಲ್ಲಿರುವಂತಹ ಅವರು ವಿಷವನ್ನು ಕಕ್ಕೇ ಕಕ್ತಾರೆ. ದುಷ್ಟ ಜನರಿಗೆ ನಮ್ಮ ಮನೆಯಲ್ಲಿ ಕರೆದು ಊಟ ಹಾಕೋದು ಯಾವ ರೀತಿ ಇರುತ್ತೆ ಅಂದರೆ, ದುಷ್ಟ ಹಾವಿಗೆ ಹಾಲನ್ನು ಎರೆದಂತೆ ಇರುತ್ತೆ ಮಾಸ್ಟರ್ಸ್. ನೀವು ಎಷ್ಟೇ ಒಳ್ಳೇದು ಮಾಡಿ, ನಿಮ್ಮ ಮನೆಯ ಉಪ್ಪು ತಿಂದಿರ್ತಾರೆ, ನಿಮ್ಮ ಮನೆಯ ಅನ್ನ ತಿಂದಿರ್ತಾರೆ, ಆದರೂ ಕೂಡ ನಿಮ್ಮ ಮೇಲೆ ವಿಷ ಕಾರ್ತಾ ಇರ್ತಾರೆ. ಸುಮ್ಮನೆ ವಿನಾಕಾರಣ ನಿಮ್ಮನ್ನು ಬೈಯೋದು, ಕೆಟ್ಟ ಕೆಟ್ಟ ಮಾತುಗಳಲ್ಲಿ ಮಾತಾಡೋದು, ಇನ್ನೊಬ್ಬರ ಹತ್ರ ಹೋಗಿ ಮಾತಾಡೋದು, ಅಂಥ ದುಷ್ಟ ಜನರ ಹುಟ್ಟು ಗುಣ ಅದು. ಅವರನ್ನು ಬದಲಾಯಿಸೋಕೆ ಖಂಡಿತ ನಾವಂತೂ ಬದಲಾಯಿಸೋಕ್ಕಾಗಲ್ಲ ಮಾಸ್ಟರ್, ಸಾಧ್ಯನೇ ಇಲ್ಲ. ಅವ್ರಿಗೆ ಬರಬೇಕು ಆ ಬುದ್ಧಿ, ತಾನೇನು ಮಾಡಿದೆ, ತಾನೇನು ತಪ್ಪು ಮಾಡಿದೆ, ಇಂಥವ್ರ ಮನೇಲಿ ನಾನು ಅನ್ನ ತಿಂದಿದ್ದೀನಿ, ಇಂಥವ್ರ ಮನೇಲಿ ಉಪ್ಪು ತಿಂದಿದ್ದೀನಿ, ಅವ್ರನ್ನ ಯಾವ ರೀತಿ ಮಾತಾಡಿಸ್ಬೇಕು. ದುಷ್ಟ ಜನರ ಬಾಯಿಗೆ ಬರೋದು ಕೇವಲ ಕೆಟ್ಟ ಬೈಗಳನ್ನೇ ಮಾಸ್ಟರ್ಸ್. ಅವರ ಹಾರ್ಟಲ್ಲಿ ಕೂಡ ಇರೋದು ಅದೇ, ಅವ್ರ ಒಳಗಡೆ ಏನಿದೆ ಅದನ್ನೇ ಹೊರಗಡೆ ಕಕ್ತಾರೆ. ಹಾಗಾಗಿ ನಾವು ಒಂದು ಒಳ್ಳೆ ದಾರಿಯಲ್ಲಿ ಬಂದು ನಾವು ನಡೆದು ಹಾದು ಹೋಗ್ತಾ ಇದ್ದೀವಿ ಅಂದರೆ, ನೀವು ಬನ್ನಿ ಒಳ್ಳೆ ದಾರಿ ಇದೆ ಅಂತ ನಾವು ತೋರಿಸ್ಕೊಡಕ್ಕೆ ಹೋದರೆ ಅವ್ರು ಬರಲ್ಲ ಮಾಸ್ಟರ್ಸ್. ಅವ್ರ ಟ್ರ್ಯಾಕ್ನ ಚೇಂಜ್ ಮಾಡಲ್ಲ ಅವರು. ಅವ್ರಿಗೆ ತನ್ನ ದುಷ್ಟತನನೇ ಮೇಲು. ನಾವು ಎಷ್ಟೇ ಒಳ್ಳೇದು ಹೇಳಿದ್ರು ಕೂಡ ಅಂತಹವರ ಕಿವಿಗೆ ಕೇಳಿಸೋದಿಲ್ಲ. ಅವ್ರು ಮಾಡಿದ್ದೇ ಮಾಡ್ತಾ ಇರ್ತಾರೆ. ಅಂತಹ ದುಷ್ಟ ಜನರ ಸಂಘ ನಮಗೆ ಬೇಡ.